our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 2ನೇ ತರಗತಿಯ ಭಾಗ 1ರಲ್ಲಿನ 3ನೇ ಪಾಠವಾದ ಗೆಳೆತನ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಗದ್ಯವನ್ನು ಸಮಿತಿಯು ರಚನೆ ಮಾಡಿದೆ. ಪಾಠಪೂರ್ವ ಚಟುವಟಿಕೆ: ಚುಕ್ಕಿಗಳನ್ನು ಸೇರಿಸಿ ಚಿತ್ರ ಪೂರ್ಣ ಮಾಡಿ ಬಣ್ಣ ತುಂಬಿ ಪ್ರಾಣಿಗಳನ್ನು ಗುರುತಿಸಿ ಹೆಸರು ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ನೀವು ಸಹ ಚುಕ್ಕಿಗಳನ್ನು ಸೇರಿಸಿ ಚಿತ್ರವನ್ನು ಪೂರ್ಣ ಮಾಡಿ ಬಣ್ಣ ತುಂಬಿ. ಈ ಪ್ರಾಣಿಯ ಹೆಸರು ಒಂಟೆ ಮಕ್ಕಳೇ. ಈ ಪ್ರಾಣಿಯ ಹೆಸರು ಕುದುರೆ ಮಕ್ಕಳೇ. ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ: ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆ. ಪ್ರಶ್ನೆ 1: ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರು? ಉತ್ತರ: ಒಂಟೆ ಮತ್ತು ಕುದುರೆ ಒಳ್ಳೆಯ ಗೆಳೆಯರಾಗಿದ್ದರು. ಪ್ರಶ್ನೆ 2: ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು? ಉತ್ತರ: ಓಟದ ಸ್ಪರ್ಧೆಗೆ ಗೆಳೆಯರು ಆನೆಯನ್ನು ತೀರ್ಪುಗಾರರನ್ನಾಗಿ ನೇಮಿಸಿದವು. ಪ್ರಶ್ನೆ 3: ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರು? ಉತ್ತರ: ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಕುದುರೆ ಬೇಗ ಗುರಿ ಮುಟ್ಟಿತು. ಪ್ರಶ್ನೆ 4: ಆನೆಯು ಎರಡನೆಯ ಸಲ ಓಟದ ಆಟವನ್ನು ಎಲ್ಲಿ ಏರ್ಪಡಿಸಿತು? ಉತ್ತರ: ಆನೆಯು ಎರಡನೆಯ ಸಲ ಓಟದ ಆಟವನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ಮುಖ್ಯ ಪ್ರಶ್ನೆ: ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮೊದಲ ಮಾತು: ನಾವಿಬ್ಬರೂ ಸಮಾನರು ಅಲ್ಲವೇ? ಯಾರು ಹೇಳಿದರು ಮಕ್ಕಳೇ? ಒಂಟೆ ಹೇಳಿತು. ಯಾರಿಗೆ ಹೇಳಿದರು? ಕುದುರೆಗೆ ಹೇಳಿತು. ನಂತರ ಎರಡನೆಯ ಮಾತು: ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ. ಯಾರು ಹೇಳ್ತಾರೆ ಮಕ್ಕಳೇ? ಕುದುರೆ ಹೇಳಿತು. ಯಾರಿಗೆ ಹೇಳಿದರು? ಒಂಟೆಗೆ ಹೇಳಿತು. ನಂತರ ಮೂರನೆಯ ಮಾತು: ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ಯಾರು ಹೇಳಿದರು ಮಕ್ಕಳೇ? ಆನೆ ಹೇಳಿತು. ಯಾರಿಗೆ ಹೇಳಿದರು? ಒಂಟೆ ಮತ್ತು ಕುದುರೆಗೆ ಹೇಳಿತು. ಈ ಮುಖ್ಯ ಪ್ರಶ್ನೆ: ಪಾಠದಲ್ಲಿ ಒತ್ತಕ್ಷರವಿರುವ ಪದಗಳನ್ನು ಗುರುತಿಸಿ ಖಾಲಿ ಜಾಗಗಳಲ್ಲಿ ಬರೆಯಿರಿ. ಉತ್ತರ ನೋಡಿ ಮಕ್ಕಳೇ. ಈ ಪಾಠದಲ್ಲಿ ಬಂದಿರತಕ್ಕಂತಹ ಒತ್ತಕ್ಷರದ ಪದಗಳು: ಒಳ್ಳೆಯ, ಒಮ್ಮೆ, ಹೆಚ್ಚು, ಸ್ವಲ್ಪ, ಹೊತ್ತು, ಸ್ಪರ್ಧೆ, ಹತ್ತಿರ, ಸ್ಥಳ, ಕ್ಷಮೆ. ನಂತರ ಈ ಮುಖ್ಯ ಪ್ರಶ್ನೆ: ಕೊಟ್ಟಿರುವ ಅಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ: ಈ, ಐ, ಔ, ಕ, ಘ, ಶ, ಞ, ಚ, ಶ, ಣ, ಜ, ಞ, ಠ, ಢ, ಫ. ಮುಖ್ಯ ಪ್ರಶ್ನೆ: ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ: ಮೊದಲ ಪದ ಇಲ್ಲಿ ಕುದುರೆ ಅಂತ ಆಗುತ್ತೆ ಮಕ್ಕಳೇ. ನಂತರ ಎರಡನೆಯ ಪದ ಸಲಹೆ, ನಂತರ ಹುಡುಕು, ನಂತರ ಒಳ್ಳೆಯ. ಹೀಗೆ ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ ಮಕ್ಕಳೇ. ನಂತರ ಚಟುವಟಿಕೆಯನ್ನು ಗಮನಿಸಿ. ಮುಖ್ಯ ಪ್ರಶ್ನೆ: ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ನಂತರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ನಂತರ ಮುಖ್ಯ ಪ್ರಶ್ನೆ: ಕೆಳಗಿನ ವೃತ್ತದಲ್ಲಿರುವ ಅಕ್ಷರಗಳ ಸಹಾಯದಿಂದ ಖಾಲಿ ಜಾಗದಲ್ಲಿ ಪದಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಈ ವೃತ್ತವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಮಧ್ಯದಲ್ಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒತ್ತಕ್ಷರ ಪದಗಳನ್ನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಕ ಅಕ್ಕ, ಪ ಅಪ್ಪ, ಯ ಅಯ್ಯ, ಅಣ್ಣ, ಅವ್ವ, ಅಜ್ಜ, ಅಜ್ಜಿ, ಅಮ್ಮ. ಹೀಗೆ ಪದಗಳನ್ನು ರಚಿಸಿ ಮಕ್ಕಳೇ. ಆ ಪದಗಳನ್ನು ಇಲ್ಲಿ ಕೆಳಗಡೆ ಬರೆದಿದ್ದೀನಿ ನೋಡಿ. ಅಕ್ಕ, ಅಪ್ಪ, ಅಯ್ಯ, ಅಣ್ಣ, ಅವ್ವ, ಅಜ್ಜ, ಅಜ್ಜಿ. ನಂತರ ನೋಡಿ ಮಕ್ಕಳೇ, ಈ ಮುಖ್ಯ ಪ್ರಶ್ನೆ: ಮರದಲ್ಲಿರುವ ಪದಗಳನ್ನು ಕೆಳಗಿನ ಖಾಲಿ ಜಾಗದಲ್ಲಿ ಹೇಳುತ್ತಾ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ ಮಕ್ಕಳೇ, ಇಲ್ಲಿ ಪದಗಳಿದಾವಲ್ವಾ, ಮರದಲ್ಲಿರುವ ಪದಗಳನ್ನು ನೀವು ಸಹ ಸ್ಪಷ್ಟವಾಗಿ ಓದಿ ಹೇಳ್ತಾ ಇಲ್ಲಿ ಕೆಳಗಡೆ ಕೊಟ್ಟಂತಹ ಜಾಗದಲ್ಲಿ ಬರೆಯಿರಿ ಮಕ್ಕಳೇ. ನೋಡಿ: ಚಂದ್ರ, ಅರಣ್ಯ, ಸೂರ್ಯ, ಆಕೃತಿ, ಅಂತ್ಯ, ಸ್ಪರ್ಧೆ, ಪ್ರಾಣಿ, ಅಕ್ಷರ, ಪಕ್ಷಿ, ಸ್ಥಳ, ಹೆಮ್ಮೆ, ರೈತ. ಹಾಗಾದರೆ ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.